ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ದೀಪಕರಣ ಪ್ರಪಂಚಕ್ಕೆ ಸ್ವಾಗತ. ನಾನು ಕಳೆದ ಒಂದು ವಿಡಿಯೋದಲ್ಲಿ ವಿಲೇಜ್ ಅಕೌಂಟೆಂಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಏನೇನು ಸಬ್ಜೆಕ್ಟ್ ಕೇಳ್ತಾರೆ, ಎಷ್ಟು ಪೇಪರ್ಸ್ಗಳಿರುತ್ತೆ, ಕಾಲಾವಧಿ ಡ್ಯೂರೇಷನ್ ಎಷ್ಟು ವರ್ಷ ಇರುತ್ತೆ ಬರೆಯೋದಕ್ಕೆ. ಸೊ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೆ. ಈ ಒಂದು ನೇಮಕಾತಿ ಅಧಿಸೂಚನೆ ಒಂದು ಈಗ ಔಟ್ ಆಗಿರುವಂಥದ್ದು. ಸೊ ಇದ್ರ ಬಗ್ಗೆ ನಾನೀಗ ಕಂಪ್ಲೀಟಾಗಿ ಡೀಟೇಲ್ಸ್ ತಿಳಿಸ್ತಾ ಹೋಗ್ತೇನೆ. ಟೋಟಲ್ಲು ಇದು 1,000 ಪೋಸ್ಟ್ಗಳಿದೆ. ಇರೋರು ಮೆನ್ಷನ್ ಮಾಡಿದ್ದಾರೆ ನೋಡಿ ಇಲ್ಲಿ. ಕಲ್ಯಾಣ ಕರ್ನಾಟಕ ಮತ್ತು ವೃಂದದಲ್ಲಿ ಒಟ್ಟು 1,000 ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗಳಿಗೆ ನೇರ ನೇಮಕಾತಿ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದಂತೆ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಗ್ರಾಮಾಡಳಿತ ಅಧಿಕಾರಿ ಟೋಟಲ್ 21,400 ರಿಂದ 42,000 ತನಕ ವೇತನ ಶ್ರೇಣಿ ಇರುವಂತಹ ಸಂಬಳ. ನೆಕ್ಸ್ಟು ಶೈಕ್ಷಣಿಕ ವಿದ್ಯಾರ್ಹತೆ ಏನಿರಬೇಕು ಅಂತ ಅಂದರೆ ದ್ವಿತೀಯ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಅಂತ ಕೇಳಿದ್ದಾರೆ. ಡೇಟ್ ಕೇಳಿದ್ದಾರೆ 27/2/2018 ಅನ್ವಯ ಅಂತ. ದ್ವಿತೀಯ PUC ಹೇಳ್ತೇನೆ. ಅಕಸ್ಮಾತ್ ಈಗ CBSE ಮತ್ತು ICSE ಮಂಡಳಿಯು ನಡೆಸುವ ಕ್ಲಾಸ್ 12 ಪರೀಕ್ಷೆ ಅಂತಲೇ ಕೇಳಿದ್ದಾರೆ. ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ ಕ್ಲಾಸ್ 12 ಪರೀಕ್ಷೆ ಅಂತ ಕೇಳಿದ್ದಾರೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನಿಂಗ್ ಸ್ಕೂಲ್ NIOS ವತಿಯಿಂದ ನಡೆಸುವ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ ಅಥವಾ HSC ಅಂತ ಕೇಳಿದ್ದಾರೆ. 3 ವರ್ಷಗಳ ಡಿಪ್ಲೊಮೊ ಅಥವಾ 2 ವರ್ಷಗಳ ITI ಕೋರ್ಸ್ ಅಥವಾ 2 ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮೊ JLDC ಅಂತ ಕೇಳಿದ್ದಾರೆ. ಸೊ ಅಭ್ಯರ್ಥಿಗಳು NIOS ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ದೂರ ಕಲಿಕೆ ಅಂದರೆ ಡಿಸ್ಟೆನ್ಸ್ ಎಜುಕೇಷನ್ ಮಾದರಿಯಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿಯು ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣರಾದಲ್ಲಿ ಮಾತ್ರ PUCಗೆ ತತ್ಸಮಾನವೆಂದು ಪರಿಗಣಿಸಬಹುದು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಇಲ್ಲಿ ಪಿಂಚಣಿ ಸೌಲಭ್ಯದಲ್ಲಿ ಪಿಂಚಣಿ ರಹಿತ ಅಂತ ಕೊಟ್ಟಿದ್ದಾರೆ. NPS ವಯೋಮಿತಿ ಅಂತಂದರೆ ಕನಿಷ್ಠ 18 ವರ್ಷ ಇರಬೇಕು. ಗರಿಷ್ಠ ವಯೋಮಿತಿ ಇಲ್ಲಿ ನೋಡಿ. ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ 35 ಇಯರ್ಸ್ 35 ವರ್ಷಗಳು. ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 38 ಇಯರ್ಸ್ ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40 ಇಯರ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಯಾವುದರ ಪ್ರಕಾರ 1997ರ ನಿಯಮ 3/6ರಲ್ಲಿ ನಿಗದಿಪಡಿಸಿರುವಂತೆ ನಿಗದಿತ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗುವುದು ಅಂತ. ನೆಕ್ಸ್ಟ್ ನೀವು ಈ ಅರ್ಜಿನ ಎಲ್ಲಿ ಸಲ್ಲಿಸಬೇಕು ಅಂತಂದರೆ KEA ಅಫಿಷಿಯಲ್ ವೆಬ್ಸೈಟ್ ಇದೆಯಲ್ಲ, ಅವರೇ ಕೊಟ್ಟಿದ್ದಾರೆ. ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಆಮೇಲೆ ಇಲ್ಲಿ ಯಾವಾಗಲೇ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಒಬ್ಬ ಅಭ್ಯರ್ಥಿಯು ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಅಂತ. ಇಲ್ಲೂ ಅವರು ಅದನ್ನು ಮೆನ್ಷನ್ ಮಾಡಿದ್ದಾರೆ. ಅಭ್ಯರ್ಥಿಯು ಯಾವುದಾದ್ರೂ ಒಂದು ಜಿಲ್ಲೆಗೆ ಮಾತ್ರ ಹುದ್ದೆ ಬಯಸಿ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ಒಮ್ಮೆ ಸಲ್ಲಿಸಿದ ಅರ್ಜಿಯಲ್ಲಿನ ಯಾವುದೇ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ಬದಲಾವಣೆ ಅಥವಾ ತಿದ್ದುಪಡಿ ಮಾಡಲು ಅವಕಾಶವಿರುವುದಿಲ್ಲ ಅಂತಲೇ ಕೊಟ್ಟಿದ್ದಾರೆ. ಅಕಸ್ಮಾತ್ ನೀವು ಒಂದಕ್ಕಿಂತ ಹೆಚ್ಚು ಜಿಲ್ಲೆಗೆ ಅರ್ಜಿ ಸಲ್ಲಿಸಿದ್ದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ಬಳಸಲಾದ ಅರ್ಜಿಯನ್ನು ಮಾತ್ರ ಪರಿಗಣಿಸಲಾಗುವುದು ಹಾಗೂ ಸದರಿ ಅರ್ಜಿಯಲ್ಲಿ ಕೋರಲಾದ ಒಂದು ಜಿಲ್ಲೆಗೆ ಮಾತ್ರ ಪರಿಗಣಿಸಲಾಗುವುದು. ಅರ್ಜಿಯಲ್ಲಿನ ಯಾವುದೇ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ಬದಲಾವಣೆ ಅಥವಾ ತಿದ್ದುಪಡಿ ಮಾಡಲು ಅವಕಾಶವಿರುವುದಿಲ್ಲ ಅಂತ ಲಾಸ್ಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 4/3/2024 ಬೆಳಗ್ಗೆ 11 ಗಂಟೆಯಿಂದ ಅಂತ ಕೊಟ್ಟಿದ್ದಾರೆ. ಈ ಅರ್ಜಿ ಕೊನೆಯ ದಿನಾಂಕ ಬಂದು 3/4/2024 ರಾತ್ರಿ 11:59 ಅಂತ ಕೊಟ್ಟಿದ್ದಾರೆ. ಅಂದರೆ 12 ಗಂಟೆ ತನಕ. ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ ಅಂದರೆ 6/4/2024 ಅಂತ ಕೊಟ್ಟಿದ್ದಾರೆ, ಏಪ್ರಿಲ್ ತಿಂಗಳಲ್ಲಿ. ನೀವು ಯಾವುದೇ ಕಾರಣಕ್ಕೂ ಕೊನೆಯ ದಿನಾಂಕ ತನಕ ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಆಗಿರ್ಬೋದು ಅಥವಾ ಫೀಸ್ನ ಪೇ ಮಾಡೋದಕ್ಕಾಗಿರ್ಬೋದು ಅಲ್ಲಿ ತನಕ ಪೆಂಡಿಂಗ್ ಇಟ್ಕೊಳಕ್ಕೆ ಹೋಗಬೇಡಿ. ಸೊ ಬೇಗನೆ ಅರ್ಜಿನ ಫಿಲ್ ಮಾಡಿಬಿಡಿ. ಸೊ ಫೀಸ್ ಕೂಡ ಆನ್ಲೈನೇ ಇರುತ್ತೆ. ಸೊ ನೀವು ಆನ್ಲೈನಲ್ಲೇ ಪೇ ಮಾಡಿಬಿಡಿ. ಆಮೇಲೆ ಏನೋ ಸರ್ವರ್ ಏನೋ ಡೌನ್ ಆಯಿತು ಅಥವಾ ಲೈನ್ ಬಿಸಿ ಇತ್ತು ಅಂತ ಅಂದರೆ ಮತ್ತೆ ಅಪ್ಲಿಕೇಶನ್ ಹಾಕಲಿಕ್ಕೆ ತುಂಬ ಟೈಮ್ ತಗೊಳುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ ಫೀಸ್ ಎಷ್ಟಿದೆ ಅಂತ. ಸಾಮಾನ್ಯ ಅರ್ಹತೆ ಮತ್ತು ಇತರ ಪ್ರವರ್ಗಗಳು. ಪ್ರವರ್ಗ 2A 2B 3A 3B 750 ರೂಪಾಯಿ ಇರುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ. ನೀವು ಒಂದ್ಸತಿ ಏನಾದ್ರು ಫೀಸ್ನ ಪೇ ಮಾಡಿದ್ರೆ ಅದನ್ನು ಪ್ರಾಧಿಕಾರದಿಂದ ರಿಟರ್ನ್ ಮಾಡೋದಿಲ್ಲ.
ಪಾವತಿಸಿದ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ ಅಂತಲೇ ಕೊಟ್ಟಿದ್ದಾರೆ. ಒಂದು ವೇಳೆ ನೀವು ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ ಶುಲ್ಕ ವಿನಾಯಿತಿ ಇರುತ್ತೆ. 40% ಹೆಚ್ಚು ಅಂಗವಿಕಲತೆ ಹೊಂದಿರುವವರು ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ಅದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ಪ್ರಮಾಣ ಪತ್ರ ಹೊಂದಿರಬೇಕು ಅಂತಲೇ ಹೇಳಿದ್ದಾರೆ. ಯಾರು ಹೊಂದಿರ್ತಾರಲ್ಲ ಅವರಿಗೆ ಇರುವಂಥದ್ದು. ಇಲ್ಲಿ ಪರೀಕ್ಷಾ ವಿಧಾನ ನೋಡಿ, ಆಫ್ಲೈನ್ OM ಮಾದರಿ ಅಂತಲೇ ಕೊಟ್ಟಿದ್ದಾರೆ. ಇದು ನೆಕ್ಸ್ಟು ಯಾವ ಸೆಂಟ್ರಲ್ಲಿ ಎಕ್ಸಾಮ್ ನಡೆಯುತ್ತೆ ಅಂತ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲಾಗುವುದು ಅಂತಲೇ ಕೊಟ್ಟಿದ್ದಾರೆ. ಲಾಸ್ಟಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ HKಯಲ್ಲಿ ಯಾರ್ಯಾರು ಮಾಡ್ಬೋದು, ನಾನ್ HKಯಲ್ಲಿ ಯಾರ್ಯಾರು ಸಲ್ಲಿಸ್ಬೋದು ಅಂತಲೇ ಕೊಟ್ಟಿದ್ದಾರೆ. ಯಾಕೆಂದರೆ ಇಲ್ಲಿ ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅಪ್ಲೈ ಮಾಡೋಕ್ಕಾಗೋದಿಲ್ಲ. ಹುದ್ದೆಗಳು ಅಂತಂದರೆ ವಿಲೇಜ್ ಅಕೌಂಟೆಂಟ್ ಏನು 1000 ಪೋಸ್ಟ್ ಕರೆದಿದ್ದಾರಲ್ಲ, ಅದಕ್ಕೆ ಲಾಸ್ಟಲ್ಲಿ ಕೊಟ್ಟಿದ್ದಾರೆ ಯಾವ ಜಿಲ್ಲೆಗಳಿಗೆ ನೀವು ಸಲ್ಲಿಸ್ಬೋದು ಅಂತ. ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲಾಗುವುದು ಅಂತಲೂ ಮೆನ್ಷನ್ ಮಾಡಿದ್ದಾರೆ. ಒಂದು ವೇಳೆ ಅಕಸ್ಮಾತ್ ಆಡಳಿತಾತ್ಮಕ ಉದ್ದೇಶದಿಂದ ಜಿಲ್ಲಾ ಪರೀಕ್ಷಾ ಕೇಂದ್ರಗಳು ಬದಲಾವಣೆಯ ಷರತ್ತಿಗೆ ಒಳಪಟ್ಟಿರುತ್ತೆ ಅಂತಲೂ ಈ ಒಂದು ಲೈನ್ ಕೂಡ ಮೆನ್ಷನ್ ಮಾಡಿದ್ದಾರೆ ಅವರು. ನೆಕ್ಸ್ಟು ನೀವು ಎಕ್ಸಾಮ್ ಸೆಂಟ್ರಿಗೆ ಹೋಗಬೇಕಾದ್ರೆ ಹಾಲ್ ಟಿಕೆಟ್ ಜೊತೆಗೆ ಒಂದು ಗುರುತಿನ ಚೀಟಿ ಯಾವುದಾದ್ರೂ ಆಗಿರ್ಬೋದು, ಪ್ಯಾನ್ ಕಾರ್ಡು ಅಥವಾ ಡ್ರೈವಿಂಗ್ ಲೈಸೆನ್ಸು, ಆಧಾರ್ ಕಾರ್ಡು, ಪಾಸ್ಪೋರ್ಟು, ವೋಟರ್ ID, ನೌಕರರ ID ಯಾವುದಾದ್ರು ಒಂದು ತೊಗೊಂಡೋಗ್ಬೇಕಾಗುತ್ತೆ. ಅಕಸ್ಮಾತ್ ತಪ್ಪಿದ್ದಲ್ಲಿ ಪರೀಕ್ಷಾ ಕೇಂದ್ರವನ್ನು ಪ್ರವೇಶಿಸಲು ಅನುಮತಿಸಲಾಗುವುದಿಲ್ಲ ಅಂತಲೂ ಕೊಟ್ಟಿದ್ದಾರೆ. ನೆಕ್ಸ್ಟು ಇದಕ್ಕೆ ಕಂಪಲ್ಸರಿ ಕನ್ನಡ ಒಂದು ಪೇಪರ್ ಇದೆ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅಂತ. ಇದರಲ್ಲಿ 150 ಇರುತ್ತೆ, ಗರಿಷ್ಠ 150 ಮ್ಯಾಕ್ಸಿಮಮ್ಮು. ಕನಿಷ್ಠ ನೀವು ಅದರಲ್ಲಿ 50 ಮಾರ್ಕ್ಸ್ ತೊಗೊಳ್ಳೋವಂಥದ್ದು. ಅಕಸ್ಮಾತ್ 50 ಅಂಕಗಳನ್ನು ಗಳಿಸದ ಅಭ್ಯರ್ಥಿಗಳಿಗೆ ಆಯ್ಕೆಗೆ ಅರ್ಹರಾಗಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಈ ನೀವು ಕಡ್ಡಾಯ ಕನ್ನಡದಲ್ಲಿ ಏನು 50 ಮಾರ್ಕ್ಸ್ ತಗೊಂಡು ಪಾಸ್ ಆಗಿರ್ತೀರಲ್ಲ, ಆ ಒಂದು ಅಂಕಗಳನ್ನ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಹುದ್ದೆಗಳ ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ. ಇದು ಕನ್ನಡ ಕಡ್ಡಾಯ ಪರೀಕ್ಷೆಯಲ್ಲಿ ನೀವು ಎಲಿಜಿಬಲ್ ಆಗಿರೋದಕ್ಕೆ ಮಾಡೋವಂಥ ಪರೀಕ್ಷೆ ಅಷ್ಟೇ. ಎಲಿಜಿಬಲ್ ಪೇಪರ್ ಅದು ಏನು 2 ಪೇಪರಿಗೆ ಅವರು ಇನ್ಕ್ಲೂಡ್ ಮಾಡೋದಿಲ್ಲ ನೀವೇ ತೆಗೆದಿರೋವಂಥ ಮಾರ್ಕ್ಸ್ನ. ನೆಕ್ಸ್ಟು ಇಲ್ಲಿ ಗ್ರಾಮಾಡಳಿತ ಅಧಿಕಾರಿಗೆ ಏನು ಎಕ್ಸಾಮ್ ನಡೆಸ್ತಾರಲ್ಲ, 2 ಪೇಪರ್ಸ್ಗಳಿರುತ್ತೆ. ಆ 2 ಪೇಪರ್ಸಲ್ಲಿ ಪೇಪರ್ 1ರಲ್ಲಿ ನಿಮಗೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ಕೇಳ್ತಾರೆ. ದೈನಂದಿನ ಗ್ರಹಿಕೆಯ ವಿಷಯಗಳು, ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳ ವಿಷಯಗಳು, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿ ಕುರಿತು ವಿಷಯಗಳು, ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು ಅಂತ ಕೇಳಿದ್ದಾರೆ. ನಿಮಗೆ ಟೋಟಲ್ ಅಂಕಗಳು 100 ಇರೋದು. ಡ್ಯೂರೇಷನ್ ಸಮಯದ ಅವಧಿ 2 ಗಂಟೆಗಳು. ನೆಕ್ಸ್ಟು ಸೆಕೆಂಡ್ ಪೇಪರು. ಲಾಸ್ಟ್ ಟೈಮಲ್ಲಿ ನಾನು ನಿಮಗೆ ಫುಲ್ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ ಅವ್ರು ಏನೇನು ಕೇಳ್ತಾರೆ ಅಂತ ಹೇಳಿ. 25 ಅಂತ ಹೇಳಿ ಲಾಸ್ಟ್ ಟೈಮು ಸ್ಟ್ಯಾಟಿಸ್ಟಿಕ್ಸು, ರೆವೆನ್ಯೂ ಲಾ ಅವನ್ನೆಲ್ಲ ಹೇಳಿದ್ದೆ. ಸೊ ಇದರಲ್ಲಿ ಅವರು ಈ ಥರ ಮೆನ್ಷನ್ ಮಾಡಿದ್ದಾರೆ: ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಕಂಪ್ಯೂಟರ್ ಜ್ಞಾನ. ಸೊ ಟೋಟಲ್ 100 ಮಾರ್ಕ್ಸ್ ಇರುತ್ತೆ, 2 ಅವರ್ ಡ್ಯೂರೇಷನ್ ಇರುತ್ತೆ. ಸೊ ಇದು ಅಫಿಷಿಯಲ್ ನೋಟಿಫಿಕೇಶನ್ ಆಗಿರುವಂಥದ್ದು. ಸೊ ನಾನು ಲಿಂಕ್ ಬೇಕಾದರೂ ನಿಮಗೆ ಡೈರೆಕ್ಟ್ ಲಿಂಕು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ನೆಕ್ಸ್ಟು ಅವರು ವೇಳಾಪಟ್ಟಿ ಹಾಲ್ ಟಿಕೆಟನ್ನು ನಿಮಗೆ ವೆಬ್ಸೈಟಲ್ಲೇ ತಿಳಿಸ್ತಾರೆ. ಆಮೇಲೆ ಪ್ರಕಟಣೆಯಲ್ಲೂ ತಿಳಿಸ್ತಾರೆ. ವೆಬ್ಸೈಟಲ್ಲೂ ನೀವು ಚೆಕ್ ಮಾಡ್ತಾ ಇರಬೇಕಾಗತ್ತೆ. ಪರೀಕ್ಷೆ ಅವ್ರು ನಡೆಸೋದು ಆಫ್ಲೈನ್ OMR ಅಂತ ಹೇಳಿದ್ದೀನಿ. ನೀವು ಅಭ್ಯರ್ಥಿಯು ಅರ್ಹತೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿನ ಒಟ್ಟು ಅಂಕಗಳಲ್ಲಿ ಕನಿಷ್ಠ 35% ಅಂದರೆ 35ರಷ್ಟು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತೆ ಅಂತ. ನೆಗೆಟಿವ್ ಮಾರ್ಕಿಂಗ್ ಇದೆ ನೋಡಿ, ಇಲ್ಲಿ 1/4 ಅಂತ ಕೊಟ್ಟಿದ್ದಾರೆ. ಪ್ರತಿ ತಪ್ಪು ಉತ್ತರಕ್ಕೆ 4/1 ಅಂಶದಷ್ಟು ಅಂಕಗಳನ್ನು ಕಳೆಯಲಾಗುತ್ತದೆ. ಸೊ ನೋಡ್ಕೊಂಡು ಆ ಆನ್ಸರ್ನ ಟಿಕ್ ಮಾಡಿ, ಯಾಕಂದರೆ ನೆಗೆಟಿವ್ ಇರುತ್ತೆ. ಒಂದು ವೇಳೆ ನೀವು ಅಕಸ್ಮಾತ್ ಗೆಸ್ಸಲ್ಲಿ ಅಥವಾ ಏನಾರು ಡೌಟಲ್ಲಿ ಏನಾರು ನಿಮಗೆ ಗೊತ್ತಿಲ್ಲ ಏನಾದರೂ ನೀವು ಗೆಸ್ ಮಾಡಿ ಟಿಕ್ ಮಾಡಿದ್ರು ಕೂಡ ಅದನ್ನು ಕಟ್ ಮಾಡುವಂಥದ್ದು. ಒಂದು ವೇಳೆ ಸರಿಯಾಗಿರೋದ್ರಲ್ಲ ಆಮೇಲೆ ಕಳೀತಾ ಹೋಗಬೇಕಾಗತ್ತೆ. ಸೊ ಆದಷ್ಟು ನಿಮಗೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ, ಕ್ವಶನ್ ಬಗ್ಗೆ ನಿಮ್ಗೆ ಐಡಿಯಾಸ್ ಇಲ್ಲ ಅಂತಂದರೆ ಬಿಟ್ಬಿಡಿ. ನಿಮಗೇನು ಗೊತ್ತಿರುತ್ತಲ್ಲ
ಅದನ್ನು ಟಿಕ್ ಮಾಡ್ತಾ ಹೋಗಿ. ಯಾಕಂದರೆ ಇಲ್ಲಿ ಅವ್ರು ಹೇಳಿದ್ದಾರೆ, ಅಭ್ಯರ್ಥಿಯು ಅರ್ಹತೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಿಲ್ಲ ಒಟ್ಟು ಅಂಕಗಳಲ್ಲಿ ಕನಿಷ್ಠ 35ರಷ್ಟು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ ಅಂತ. ಒಂದು ವೇಳೆ ನನಗೆ ಇದು ಗೊತ್ತಿಲ್ಲ, ಡೌಟಲ್ಲಿದೆ ಅಂತ ಅಂದರೆ ನೋಡಿ ಟಿಕ್ ಮಾಡಿ. ಗೊತ್ತೇ ಇಲ್ಲ ಅಂತ ಅಂದರೆ ಬಿಟ್ಬಿಡಿ, ಒಳ್ಳೆಯದು ಅನಿಸುತ್ತೆ. ಅರ್ಹತಾ ಷರತ್ತುಗಳಿದೆ, ಇದು ನೀವು ಓದ್ಕೊಳ್ಳಿ. ನೆಕ್ಸ್ಟು ರಿಸರ್ವೇಷನ್ ಕ್ಲೈಮ್ ಮಾಡ್ತಾ ಇದ್ದೀರಾ, ಮೀಸಲಾತಿಗಳು ಅಂತಂದರೆ ಈ ಎಕ್ಸಾಮ್ನ ನೀವು ಏನು ಹಾಕ್ತಿರಲ್ಲ, ಆ ಡೇಟ್ ಮುಗಿಯೋದ್ರೊಳಗೆ, ಕೊನೆಯ ದಿನಾಂಕ ಮುಗಿಯೋದ್ರೊಳಗೆ ನೀವು ಎಲ್ಲವುದು ಮೀಸಲಾತಿಗಳನ್ನ ಏನು ಕ್ಲೈಮ್ ಮಾಡಿದಿರಲ್ಲ ಅದೆಲ್ಲ ಡಾಕ್ಯುಮೆಂಟ್ಸು ನಿಮ್ಮ ಹತ್ರ ರನ್ನಿಂಗ್ ಇರಬೇಕಾಗುತ್ತೆ. ಒಂದು ವೇಳೆ ನೀವು ಅಪ್ಲಿಕೇಶನ್ ಕ್ಲೋಸ್ ಆಯಿತು, ಅದ ನಂತರ ಮಾಡಿಸ್ತೀನಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಹೋದ ಸಮಯದಲ್ಲಿ ಅಂತ ಅಂದರೆ ಅವರು ಅದಕ್ಕೆ ಪರಿಗಣಿಸೋದಿಲ್ಲ ಅಂತಲೇ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಏನು ಲಾಸ್ಟ್ ಡೇಟ್ ಇರುತ್ತಲ್ಲ ಅದರೊಳಗೆ ನೀವು ಡಾಕ್ಯುಮೆಂಟ್ಸು ಎಲ್ಲ ರಿಸರ್ವೇಷನ್ ಏನು ಕ್ಲೈಮ್ ಮಾಡಿರ್ತಿಲ್ಲ ಅದು ರೆಡಿ ಇಟ್ಕೊಬಿಡಿ. ನೋಡಿ, ಇಲ್ಲಿ ಕನ್ನಡ ಅಭ್ಯರ್ಥಿ ಗ್ರಾಮೀಣ ಅಭ್ಯರ್ಥಿ ಅಂತ ಇದೆ. ನೀವು ಗ್ರಾಮೀಣ ಅಭ್ಯರ್ಥಿನ ಫಾರ್ ಎಕ್ಸಾಂಪಲ್ಲು ಒಂದು 2-3 ಶಾಲೆಯಲ್ಲಿ ಓದಿರದ ಅಂತ ಅಂದ್ಕೊಳ್ಳಿ, ಅಂದರೆ 1ರಿಂದ 10ನೇ ತರಗತಿಯವರೆಗೆ ಅಂತ. ನೀವು ಒಂದು 2-3 ಶಾಲೆಯಲ್ಲಿ ಓದಿದ್ದೀರಾ ಅಂತಂದರೆ ನೀವು ಯಾವ ಶಾಲೆಯಲ್ಲಿ ಓದಿದ್ದೀರಲ್ಲ ಅದು ಗ್ರಾಮೀಣದಲ್ಲೇ ಇರಬೇಕು. ನಗರದಲ್ಲಿ ಲಿಮಿಟಲ್ಲಿ ಬಂತು ಅಂತಂದರೆ ಅದು ಆಗೋದಿಲ್ಲ. ಗ್ರಾಮೀಣದಲ್ಲಿ ಇತ್ತು, ನೀವು 1-2-3 ಶಾಲೆಯಲ್ಲಿ ಫಾರ್ ಎಕ್ಸಾಂಪಲ್ ಓದಿದ್ದೀರಾ ಅಂತ ಅಂದರೆ ಒಂದು 2-3 ಚೇಂಜಸ್ ಮಾಡಿದ್ದೀರಾ ಶಾಲೆಯಲ್ಲಿ ಓದಬೇಕಾದ್ರೆ 1 to 10 ಅಂತ ಅಂದರೆ ಆ ಶಾಲೆಗಳದ್ದು ನೀವು ಸಪ್ರೇಟಾಗಿ ತೊಗೋಬೇಕಾಗುತ್ತೆ. ಆವಾಗ ನೀವು ಏನು ಮಾಡಬೇಕು ಅಂದರೆ ಇಲ್ಲಿ ಶಾಲೆಯ ಹೆಡ್ ಮಾಸ್ಟರ್ ಇರ್ತಾರಲ್ಲ ಅವರ ಸಹಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ BO ಇರ್ತಾರಲ್ಲ ಅವ್ರ ಸಿಗ್ನೇಚರ್ನ ತೊಗೋಬೇಕಾಗತ್ತೆ. ಅದು ನೀವು ಯಾವಾಗ ಅಂತ ಅಂದರೆ ಯಾವಾಗ ಅಪ್ಲೈ ಆ ಡೇಟ್ ಕ್ಲೋಸ್ ಆಗುತ್ತಲ್ಲ, ಅರ್ಜಿ ಕ್ಲೋಸ್ ಆಗೋ ಡೇಟ್ ಒಳಗೆ ಈ ಪ್ರಮಾಣ ಪತ್ರ ನಿಮ್ಮ ಹತ್ರ ಇರಬೇಕಾಗತ್ತೆ. ಇಲ್ಲೂ ಹೇಳಿ ಓದ್ತೀನಿ ನೋಡಿ ಬೇಕಾದರೆ. ಮೂಲ ದಾಖಲಾತಿ ಪರಿಶೀಲನೆಗೆ ಅರ್ಹರಾದಾಗ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಚಾಲ್ತಿಯಲ್ಲಿರುವ ಮೀಸಲಾತಿ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು ಪರಿಶೀಲನೆಗೆ ತಪ್ಪದೆ ಹಾಜರುಪಡಿಸತಕ್ಕದ್ದು. ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಗ್ರಾಮೀಣ ಮೀಸಲಾತಿಯನ್ನು ರದ್ದುಪಡಿಸಲಾಗುವುದು. ಅಭ್ಯರ್ಥಿಗಳ ನೇರ ಮೀಸಲಾತಿ ಪ್ರಮಾಣ ಪತ್ರಗಳು ತಿರಸ್ಕೃತಗೊಂಡಲ್ಲಿ ಅಂಥವರು ಗ್ರಾಮೀಣ ಮೀಸಲಾತಿಗೆ ಸಹ ಅನರ್ಹರಾಗುತ್ತಾರೆ. ಈ ಪ್ರಮಾಣ ಪತ್ರಗಳ ನಮೂನೆಗಳನ್ನು ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ ಅಂತ ಹೇಳಿ ಲಾಸ್ಟಲ್ಲಿ ಕೊಟ್ಟಿದ್ದಾರೆ, ಅದನ್ನು ತೋರಿಸ್ತಾ ಹೋಗ್ತೀನಿ. ಆವಾಗ ನೀವು ಗ್ರಾಮೀಣ ಅಭ್ಯರ್ಥಿಯಲ್ಲಿ ಕ್ಲೈಮ್ ಮಾಡೋಕ್ಕೆ ಬರೋದಿಲ್ಲ. ಸಾಮಾನ್ಯ ಅರ್ಹರಲ್ಲಿ ಏನಿದೆಯಲ್ಲ ಅದನ್ನೇ ಕ್ಲೈಮ್ ಮಾಡಬೇಕಾಗತ್ತೆ ಒಂದು ವೇಳೆ ಅಕಸ್ಮಾತು ಆ ಡೇಟ್ ಒಳಗಿಲ್ಲ ಅಂತಂದರೆ. ಕನ್ನಡ ಮಾಧ್ಯಮ ಆದ್ರೂ ಅಷ್ಟೇ, ನೀವು 1 to 10 ಏನು ಓದಿದ್ರೆ ಕನ್ನಡ ಮಾಧ್ಯಮದಲ್ಲಿ ಅದನ್ನು ಶಾಲೆಯ ಮುಖ್ಯೋಪಾಧ್ಯಾಯರು ಇರ್ತಾರಲ್ಲ HM ಹೆಡ್ ಮಾಸ್ಟರ್ ಅವ್ರ ಹತ್ರ ಸೀಲು ಸಿಗ್ನೇಚರ್ ಹಾಕ್ಸ್ಕೊಂಡಿರ್ಬೇಕು. ವಿಕಲಚೇತನ ಅಭ್ಯರ್ಥಿ ಅವರು ಏನು ಕ್ಲೈಮ್ ಮಾಡ್ತಾಯಿದ್ರು ಅವರು ಕೂಡ ಇಲ್ಲಿ ಓದ್ಕೊಳ್ಳಿ ಏನೇನು ಕೇಳಿದ್ದಾರೆ ಅಂತ. ಇದು ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮೀಸಲಾತಿ. ನೆಕ್ಸ್ಟು ಸರ್ಕಾರಿ ಸೇವೆಯಲ್ಲಿರುವ ನೌಕರರಿಗೆ, ತೃತೀಯ ಲಿಂಗಿ ಅಭ್ಯರ್ಥಿಗಳು, ಯೋಜನೆಗಳಿಂದ ನಿರ್ವಸಿತರಾದ ಅಭ್ಯರ್ಥಿಗಳು. ನೆಕ್ಸ್ಟು ಪ್ರಾಧಿಕಾರದ ಪತ್ರ ವ್ಯವಹಾರ. ಇದರಲ್ಲಿ ಯಾವುದೇ ರೀತಿ ಪ್ರಾಧಿಕಾರವು ಅಭ್ಯರ್ಥಿಗಳೊಂದಿಗೆ ಯಾವುದೇ ಪತ್ರ ವ್ಯವಹಾರ ನಡೆಸುವುದಿಲ್ಲ. ಅಂದರೆ ನೀವು ವಿಳಾಸ ಬದಲಾವಣೆ ಅಥವಾ ಅಡ್ರೆಸ್ ಚೇಂಜಸ್ ಇತ್ತು ಅಂತಂದರೆ ಅದು ನೋಡಿ, ಅರ್ಜಿ ಸಂಖ್ಯೆ ಆ್ಯಂಡ್ ಹುದ್ದೆಯ ವಿಷಯದ ಹೆಸರು, ಅಭ್ಯರ್ಥಿಯ ಪೂರ್ಣ ಹೆಸರು ಬಿಡಿ ಅಕ್ಷರಗಳಲ್ಲಿ, ಅರ್ಜಿ ನಮೂದಿಸಿರುವ ಅಂಚೆ ವಿಳಾಸ ಅದನ್ನೆಲ್ಲ ಮಾಡಿ ನೀವು ಕಳಿಸ್ಬೇಕಾಗತ್ತೆ. ಸೊ ಇದೆಲ್ಲ ಇಷ್ಟೆಲ್ಲ ಬೇಡ. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಮಾಡಿಫಿಕೇಷನ್ಗೆ ಆಪ್ಷನ್ಸ್ ಕೊಟ್ಟಿಲ್ಲ, ಅವರೇ ಹೇಳಿದ್ದಾರೆ ಯಾವುದೇ ರೀತಿ ಮಾಡಿಫಿಕೇಷನ್ಗೆ ಅವಕಾಶ ಇರೋದಿಲ್ಲ ಅಂತ. ನೀವು ಚೆಕ್ ಮಾಡಿಬಿಟ್ಟೇ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಅಪ್ಲೈ ಮಾಡ್ತಾ ಇದ್ದೀರಂದರೆ ಎಲ್ಲ ಡಾಕ್ಯುಮೆಂಟ್ಸು ನಿಮ್ಮ ಹತ್ರ ಇಟ್ಕೊಂಡಿರಿ. ನಿಮ್ಮ ಹತ್ರ ನೋಡಿಕೊಂಡೇ ನೀವು ಅಪ್ಲೈ ಮಾಡಿ. ಒಂದು ವೇಳೆ ಏನಾದರೂ ಚೇಂಜಸ್ ಇತ್ತು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು ಅಥವಾ ಅಡ್ರೆಸ್ಸು ಪರ್ಮನೆಂಟು ಅಥವಾ ರೆಸಿಡೆನ್ಷಿಯಲ್ ಏನಾದ್ರು ಚೇಂಜಸ್ ಇತ್ತಾ ಎಲ್ಲ ನೋಡ್ಕೊಂಡು ನಿಧಾನವಾಗಿ ಅಪ್ಲೈ ಮಾಡಿ. ಯಾಕಂದರೆ ನೆಕ್ಸ್ಟ್ ಮಂತ್ ಏನು ಕಾನ್ಫರ್ಮ್ ಆಗೋವಂಥದ್ದು ಇದು. ಲಿಂಕ್ ಇನ್ನೂ ಬಿಟ್ಟಿಲ್ಲ. ಒಂದು ವೇಳೆ ಅಕಸ್ಮಾತ್ ಲಿಂಕ್ ಬಿಟ್ಟರು ಅಂತಂದರೆ ಅದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿ ಬೇಕಾದ್ರೆ ನಾನು ಲಿಂಕ್ ಬಿಟ್ಟಾದ ನಂತರ ಬೇಕಾದ್ರೆ ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೆ ಹೇಳೋದು ಯಾವಾಗಲೂ ನಿಮ್ಮ ಅರ್ಜಿಗಳನ್ನ ನೀವೇ ಹಾಕ್ಕೊಳ್ಳಿ ಅನ್ನೋದು ಇದೇ ವಿಚಾರದಲ್ಲಿ. ನೀವೇ ಆದರೆ ಟೈಮ್ ತೊಗೊಂಡು ನಿಧಾನಕ್ಕೆ ಕೂತ್ಕೊಂಡು ಯಾವಾಗ ಬೇಕಾದ್ರೂ ಅಪ್ಲೈ ಮಾಡ್ಕೋಬೋದು. ಯಾಕಂದರೆ
ಆ್ಯಪ್ಸ್ ಎಲ್ಲ ಇರುತ್ತೆ, ರೀಸೈಸ್ ಎಲ್ಲ ಮಾಡ್ಕೋಬೋದು, ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡಿಕೊಂಡು ನೀವೇ ಅಪ್ಲೋಡ್ ಮಾಡ್ಬೋದು. ಅಷ್ಟೊಂದು ಕಷ್ಟ ಆ ಥರ ಏನಿರೋದಿಲ್ಲ. ನೆಕ್ಸ್ಟ್ ಇಲ್ಲಿ ನೋಡಿ, ಪ್ರಮುಖವಾದ ಸೂಚನೆಗಳು ಕೊಟ್ಟಿದ್ದಾರೆ ಅವರು. ಅಭ್ಯರ್ಥಿಯು ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರವನ್ನು ಹಾಗೂ ಕಪ್ಪು ಶಾಯಿಯ ಸ್ಕೆಚ್ ಅಥವಾ ಮಾರ್ಕರ್ ಪೆನ್ನಿನಲ್ಲಿ ಸಹಿಯನ್ನು ನಿಗದಿಪಡಿಸಿದ ಅಳತೆಯಲ್ಲಿ ಸ್ಕ್ಯಾನ್ ಮಾಡಿ ಅರ್ಜಿಗೆ ಅಪ್ಲೋಡ್ ಮಾಡಬೇಕು. ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತಂದರೆ ಇಲ್ಲಿ ನಿಮ್ಮ ಫೋಟೋ ಇರುತ್ತೆ ಅಂತಂದರೆ ಇಲ್ಲಿ ಸಿಗ್ನೇಚರ್ ಮಾಡಿ ಅಪ್ಲೋಡ್ ಮಾಡಿಬಿಡಿ. ನೆಕ್ಸ್ಟ್ ಇದನ್ನೆಲ್ಲ ನೀವು ಆನ್ಲೈನ್ ಥ್ರೂನೇ ಮಾಡಬೇಕಾಗಿದ್ದು, ಅರ್ಜಿನ ಆನ್ಲೈನ್ ಮುಖಾಂತರನೇ ಹಾಕಬೇಕು. ನೆಕ್ಸ್ಟು ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಪ್ಲೈ ಮಾಡಬೇಕಾದ್ರೆ ಅಂತಂದರೆ ಆಧಾರ್ ಕಾರ್ಡ್ ಇರಬೇಕು. ನೆಕ್ಸ್ಟು ಇಲ್ಲಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದ ಆಯಾ ಹುದ್ದೆಗಳಿಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆ ಎಲ್ಲ ವಿಷಯಗಳ ಅಥವಾ ಸೆಮಿಸ್ಟರ್ಗಳ ಅಂಕಪಟ್ಟಿಗಳು ಹಾಗೂ ಘಟಿಕೋತ್ಸವದ ಪ್ರಮಾಣಪತ್ರ PDC ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಇಲ್ಲಿ SLC ಮಾರ್ಕ್ಸ್ ಕಾರ್ಡ್ ಇದ್ರೆ ನಡೆಯುತ್ತೆ, ಯಾಕಂದರೆ ಮೇನ್ ಇಂಪಾರ್ಟೆಂಟು ಯಾವುದು ಡೇಟ್ ಆಫ್ ಬರ್ತು ಜನ್ಮ ದಿನಾಂಕವನ್ನು ತೋರಿಸುವ ಸಂಚಿತ ದಾಖಲಾತಿಯ ಉದ್ಧೃತ ಭಾಗ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಇದು ಸೈನಿಕರಾಗಿದ್ದರೆ ಅವರಿಗೆ, ನೆಕ್ಸ್ಟ್ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಆಗಿದ್ದರೆ ಅವರಿಗೆ ಮೀಸಲಾತಿ ರಿಸರ್ವೇಷನ್ ಕೇಳಿದರೆ ಅವರು ಕ್ಯಾಸ್ಟು ಮತ್ತು ಇನ್ಕಮ್ ಎಲ್ಲ ರೆಡಿ ಇಟ್ಕೊಂಡಿರಿ, ಎಲ್ಲ ರನ್ನಿಂಗ್ ಇರೋ ಅಂಥದ್ದೇ. ನೆಕ್ಸ್ಟು ಗ್ರಾಮೀಣ ಮೀಸಲಾತಿ ಕೇಳಿದರೆ, ಕನ್ನಡ ಮಾಧ್ಯಮ ಮೀಸಲಾತಿ ಕೇಳಿದರೆ, ನೆಕ್ಸ್ಟು ಈಗ ತಹಸೀಲ್ದಾರ್ನಿಂದ ಪಡೆದ ವಿಧವಾ ಪ್ರಮಾಣ ಪತ್ರ ಅಥವಾ ವಯೋಮಿತಿಯಲ್ಲಿ ಸಡಿಲಿಕೆ ಕೋರಿದ್ದಲ್ಲಿ ಇದು. ನೆಕ್ಸ್ಟು ಸೇವಾನುಭವ ಪ್ರಮಾಣ ಪತ್ರಗಳು ನಿಗದಿಪಡಿಸಿದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು HK ಪ್ರದೇಶದ ಅಭ್ಯರ್ಥಿಗಳ ಮೀಸಲಾತಿಗೆ ಸಂಬಂಧಿಸಿದ ಅರ್ಹತಾ ಪ್ರಮಾಣ ಪತ್ರ. ಒಂದು ವೇಳೆ ಮೀಸಲಾತಿ ಕೋರಿದಲ್ಲಿ ಪ್ರಮಾಣ ಪತ್ರವನ್ನು ಕೊನೆಯ ದಿನಾಂಕದೊಳಗೆ ಪಡೆಯದೆ ಮೂಲ ದಾಖಲಾತಿ ಪರಿಶೀಲನೆ ಸಮಯದಲ್ಲಿ ಸಲ್ಲಿಸಿದರೂ ಪರಿಗಣಿಸಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸ್ವಗ್ರಾಮ ಪ್ರಮಾಣ ಪತ್ರ ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಹೈದರಾಬಾದ್ ಕರ್ನಾಟಕ ಮೀಸಲಾತಿ ಕೋರಿದ್ದಲ್ಲಿ. ನೆಕ್ಸ್ಟು ವಿಶೇಷ ಸೂಚನೆಗಳು ಕೊಟ್ಟಿದ್ದಾರೆ ನೋಡಿ. ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ಎಲ್ಲ ಮಾಹಿತಿಗಳನ್ನು ಸರಿಯಾಗಿ ಭರ್ತಿ ಮಾಡಿರುವ ಬಗ್ಗೆ ಖಚಿತಪಡಿಸಿಕೊಂಡು ನಂತರ ಅದರ ಒಂದು ಪ್ರತಿಯನ್ನು ಡೌನ್ಲೋಡ್ ಮಾಡಿಕೊಂಡು ಮತ್ತು ಶುಲ್ಕ ಪಾವತಿಯ ಚಲನನ್ನು ನೇಮಕಾತಿಯ ಪ್ರಕ್ರಿಯೆ ಮುಗಿಯುವವರೆಗೆ ಭದ್ರವಾಗಿ ತಮ್ಮ ಬಳಿ ಇಟ್ಟುಕೊಳ್ಳತಕ್ಕದ್ದು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಈಗಾಗಲೇ ಸೇವೆಯಲ್ಲಿರುವವರು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಶುಲ್ಕ ಪಾವತಿ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾ ದಿನವಾಗಿ ಘೋಷಿಸಲ್ಪಟ್ಟರೆ ಆ ದಿನಾಂಕದ ಮಾರನೆಯ ಕೆಲಸದ ದಿನವು ಕೊನೆಯ ದಿನಾಂಕವಾಗಿರುತ್ತದೆ ಅಂತ ಹೇಳಿದ್ದಾರೆ. ನಿಮಗೆ ಅಕಸ್ಮಾತ್ ಹೆಚ್ಚಿನ ಮಾಹಿತಿಗಾಗಿ ಕಚೇರಿಗೆ ಫೋನ್ ಮಾಡಬೇಕು ಅಂತಂದರೆ ದೂರವಾಣಿ ಸಂಖ್ಯೆನಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡಿ, GM ಅಂತಂದರೆ ಜನರಲ್ ಮೆರಿಟು, SC ಅಂದರೆ ಶೆಡ್ಯೂಲ್ ಕ್ಯಾಸ್ಟು, ST ಅಂತಂದರೆ ಶೆಡ್ಯೂಲ್ ಟ್ರೈಬು. ಸೊ ಈ ಥರ ಮೆನ್ಷನ್ ಮಾಡಿದ್ದಾರೆ. ನಿಮಗೆ ಅಕಸ್ಮಾತ್ ಇಲ್ಲಿ ಏನಾರೆ ಅವರು XMP ಅಂತ ಅಂದರೆ ಎಲ್ಲ ಏನು ಅಂತ ಗೊತ್ತಿಲ್ಲ ಅಂತಂದರೆ ಇಲ್ಲಿ ನೀವು ಡೀಟೇಲ್ ಆಗಿ ನೋಡ್ಕೋಬೋದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎಲ್ಲದನ್ನು ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ನೆಕ್ಸ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಅಂತ ಕೊಟ್ಟಿದ್ದಾರೆ ನೋಡಿ. ಇದು ಕ್ಯಾಸ್ಟ್ ಆಗಿರೋದು. ಕ್ಯಾಸ್ಟೇ ಎಲ್ಲ ಈಗ ಡಿಜಿಟಲ್ಲೇ ಬರೋದು, ನಿಮಗೆ ಗೊತ್ತಿರೋವಂಥದ್ದು. ಬೇಕಾದ್ರೆ ನಿಮಗೆ ಒಂದು ಕನ್ಫರ್ಮೇಷನ್ಗೋಸ್ಕರ ಇಲ್ಲಿ ಏನು ಡೀಟೇಲ್ಸ್ ಕೊಟ್ಟಿದ್ದಾರಲ್ಲ ಈ ಡೀಟೇಲ್ಸ್ ಎಲ್ಲ ನಿಮ್ಮ ಕ್ಯಾಸ್ಟ್ ಜಾತಿ ಪ್ರಮಾಣ ಪತ್ರದಲ್ಲಿ ಇದೆಯಾ ಅಂತ ಒಂದ್ಸತಿ ಬೇಕಾದ್ರೆ ಕನ್ಫರ್ಮೇಷನಿಗೋಸ್ಕರ ನೋಡ್ಕೊಳ್ಳಿ. ಸೆಕೆಂಡು ಪ್ರವರ್ಗ 1 ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ ಅಂತ ಇದೆ. ಅವ್ರು ಮೆನ್ಷನ್ ಮಾಡಿದ್ದಾರೆ ಅವ್ರು ಏನು ಕೊಟ್ಟಿದ್ದಾರಲ್ಲ ಅದೇ ಡಾಕ್ಯುಮೆಂಟ್ಸಲ್ಲೇ ಆಗಿರಬೇಕು ಅಂತ. ನೀವು ಸಪ್ರೇಟಾಗಿ ಬರೆಸ್ಕೊಂಡ್ರೆ ಅದು ಒಟ್ಟು ಅವ್ರು ಹೇಳಿರೋ ಪ್ರಕಾರ ಅವ್ರು ಏನು ಕೊಟ್ಟಿದ್ದಾರಲ್ಲ ಈ ನಮೂದನೆಗಳನ್ನೆಲ್ಲ ಏನು ಕೊಟ್ಟಿದ್ದಾರಲ್ಲ ಲಾಸ್ಟಲ್ಲಿ ಇದೇ ಫಾರ್ಮೆಟಲ್ಲಿ ನೀವು ಬರ್ಸ್ಕೊಂಡು ಇಟ್ಕೊಬೇಕು ಅಂತ ಹೇಳಿದ್ದಾರೆ ಅವರು. ಬೇರೆ ಯಾವುದೇ ಆದರೂ ಅವರು ಅದನ್ನು ರಿಜೆಕ್ಟ್ ಮಾಡ್ತಾರೆ ಅಂತಲೇ ಹೇಳಿದ್ದಾರೆ. ಬೇಕಾದ್ರೆ ಇನ್ನೊಂದ್ಸತಿ ಇದನ್ನು ನಾನು ಲಿಂಕ್ ಕಳಿಸಿರ್ತೀನಿ, ಡಿಸ್ಕ್ರಿಪ್ಷನ್ಲಿರುತ್ತೆ, ನೀವು ಒಂದ್ಸತಿ ಕರೆಕ್ಟಾಗಿ ಓದ್ಕೊಬಿಡಿ. ಯಾರೇ ಡೌಟ್ಸ್ ಇತ್ತು ಅಂತಲೇ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ ಅಂತ ಕೊಟ್ಟಿದ್ದಾರೆ. ಇದು ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರದ್ದು. ಇದು ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ ಅಂತ. ಒಂದು ವೇಳೆ ನೀವು ಹೇಳಿದ್ನಲ್ಲ ಅಕಸ್ಮಾತ್ 1 to 10 ತನಕ ನೀವು
2-3 ಶಾಲೆಗಳಲ್ಲಿ ಚೇಂಜ್ ಮಾಡಿದ್ದೆ. ಸೊ ಇದನ್ನೇ ನೀವು ಒಂದು 2-3 ಪ್ರಿಂಟೌಟ್ ತಗೊಂಡ್ಕೊಂಡು ಯಾವ ಶಾಲೆಯಲ್ಲಿ ಓದಿದ್ದೀರಲ್ಲ, ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಅಂತ ಕಚೇರಿ ಇದು BO ಸೈನು, ಇಲ್ಲಿ ಮುಖ್ಯೋಪಾಧ್ಯಾಯರ ಸೈನು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮುಖ್ಯೋಪಾಧ್ಯಾಯರ ಮಾತ್ರ ಸೈನ್ ಕೇಳಿದ್ದಾರೆ. ಇದು ಯೋಜನೆಗಳಿಂದ ನಿರ್ವಸಿತರಾದ ಕುಟುಂಬದ ಅಭ್ಯರ್ಥಿ ಅಂತ ಕೇಳಿದ್ದಾರೆ. ಇದು ಡಿಸಬಿಲಿಟೀಸ್. ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಸೈನಿಕ್ ವೆಲ್ಫೇರ್ ಅಂಡ್ ರಿಸೆಟಲ್ಮೆಂಟ್ ಅಂತ ಕೊಟ್ಟಿದ್ದಾರೆ. ರೀಸೆಟಲ್ಮೆಂಟ್. ಇದು 371J ಅಂತ ಕೊಟ್ಟಿದ್ದಾರೆ ನೋಡಿ, ಹೈದರಾಬಾದ್ ಕರ್ನಾಟಕಕ್ಕೆ ಯಾರು ರಿಸರ್ವೇಷನ್ ಅಪ್ಲೈ ಮಾಡಿರ್ತೀರಲ್ಲ ಅವರಿಗೆ ಒಂದು ಉಪಯುಕ್ತವಾಗಿರುವಂಥದ್ದು. ಸ್ವಗ್ರಾಮ ಪ್ರಮಾಣ ಪತ್ರ 371Jನೇ. ಇಲ್ಲಿದೆ ನೋಡಿ, ಹುದ್ದೆಗಳ ಸಂಖ್ಯೆ ಯಾವ ಜಿಲ್ಲೆಯಲ್ಲಿ ಅಂತೇಳಿ. ಇಲ್ಲಿ ಬೆಂಗಳೂರು ನಗರಕ್ಕೆ 32 ಇದೆ, ಬೆಂಗಳೂರು ಗ್ರಾಮಾಂತರ 34, ಚಿತ್ರದುರ್ಗ 32, ಕೋಲಾರ 45, ಇಲ್ಲಿ ತುಮಕೂರು 73, ರಾಮನಗರ 51, ಚಿಕ್ಕಬಳ್ಳಾಪುರ 42, ಶಿವಮೊಗ್ಗ 31, ಮೈಸೂರು 66, ಚಾಮರಾಜನಗರ 55, ಮಂಡ್ಯದಲ್ಲಿ 60 ಇರುವಂಥದ್ದು. ಹಾಸನ 54 ಇದೆ, ಚಿಕ್ಕಮಗಳೂರು 23 ಇದೆ, ಕೊಡಗು 6 ಇದೆ, ಉಡುಪಿ 22 ಇದೆ, ದಕ್ಷಿಣ ಕನ್ನಡ 50 ಇದೆ, ಬೆಳಗಾವಿ 64 ಇದೆ, ವಿಜಯಪುರ 7 ಇದೆ, ಬಾಗಲಕೋಟ್ 22, ಧಾರವಾಡ 12, ಗದಗ 30, ನೆಕ್ಸ್ಟು ಹಾವೇರಿ 34, ಉತ್ತರ ಕನ್ನಡದಲ್ಲಿ 2 ಇದೆ, ನೆಕ್ಸ್ಟು ಕೊಪ್ಪಳ 3, ಬಳ್ಳಾರಿ 3, ಬೀದರ್ 5, ಯಾದಗಿರಿ 8, ವಿಜಯನಗರ 3 ಇರುವಂಥದ್ದು. ಇಲ್ಲಿ ಏನು ಕೊಟ್ಟಿದ್ದಾರಲ್ಲ, ಇದು ಡಿಸ್ಟಿಕ್ ವೈಸ್ ಕೊಟ್ಟಿದ್ದಾರೆ, ಯಾವ ಜಿಲ್ಲೆ ಅಂತ, ಆ ಹುದ್ದೆಗಳ ಸಂಖ್ಯೆ ಎಷ್ಟೆಷ್ಟು ಅಂತ, ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟಿದೆ ಹುದ್ದೆಗಳು ಅಂತ. ನೆಕ್ಸ್ಟು ಕಲ್ಯಾಣ ಕರ್ನಾಟಕ ವೃಂದ, ಅವ್ರದ್ದು ಕಲಬುರಗಿಯಲ್ಲಿ 67, ರಾಯಚೂರು 4, ಕೊಪ್ಪಳ 16, ಬಳ್ಳಾರಿ 14, ಬೀದರು 19, ಯಾದಗಿರಿ 1, ವಿಜಯನಗರ 10 ಇರುವಂಥದ್ದು. ನಿಮಗೆ ಒಬ್ಬ ವ್ಯಕ್ತಿಗೆ ಒಂದು ಜಿಲ್ಲೆಗೆ ಮಾತ್ರ ಅವಕಾಶ ಇರುವಂಥದ್ದು. ನಿಮಗೆ ಯಾವ ಜಿಲ್ಲೆ ಅಂತ ಹೇಳಿ ನೋಡಿ ನೀವು ಹಾಕೊಳ್ಳಿ. ಪೋಸ್ಟು ಸಣ್ಣದು ಅಂತ ಹೇಳಿ ನೆಗ್ಲೆಕ್ಟ್ ಏನು ಮಾಡೋಕ್ಕೆ ಹೋಗ್ಬೇಡಿ, ಯಾಕೆಂದರೆ ಇದು ಸ್ಟಾರ್ಟಿಂಗೇ 21,400 ಇದೆ, ಅಪ್ ಟು 1242 ಏನು ತನಕ ಇದೆ, 42,000 ತನಕನೂ ಇದೆ. ನೆಕ್ಸ್ಟು ಬೇಕಾದರೆ ಅಪ್ಲಿಕೇಶನ್ ಲಿಂಕ್ ಏನಾರ ಓಪನ್ ಆಯಿತು ಅಂತಂದರೆ ಯಾವ ರೀತಿ ಹಾಕ್ಕೊಳ್ಳೋದು ಏನು ಅದ್ರ ಬಗ್ಗೆ ಎಲ್ಲ ಬೇಕಾದ್ರೆ ನಾನು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಇದ್ರ ಡೀಟೇಲ್ಸ್ ಬಗ್ಗೆ ನೀವು ಸಂಪೂರ್ಣವಾಗಿ ಒಂದ್ಸತಿ ಓದ್ಕೊಳ್ಳಿ. ಐ ಹೋಪ್ ನಾ ಹೇಳಿದ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಏನಾರೆ ಗೊತ್ತಾಗಿಲ್ಲ ಅಂತ ಅಂದರೆ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.